ಹಲೋ ಫ್ರೆಂಡ್ಸ್, ಇವತ್ತು ನಾವು ಚನಾ ಮಸಾಲ, ಡಾಬಾ ಸ್ಟೈಲ್ ಚನಾ ಮಸಾಲ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನಾನು ಸಿಂಪಲ್ ಆಗಿರುವಂಥ ಕಡಲೆನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾನು ಕಡಲೆನ ಓವರ್ ನೈಟ್ ನೆನೆಸಿಟ್ಬಿಟ್ಟು ಇವಾಗ ನೋಡಿ ಕುಕ್ಕರ್ನಲ್ಲಿ ಚೆನ್ನಾನೆಲ್ಲ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಹಾಕ್ತಿದ್ದೀನಿ. ಇದಕ್ಕೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಇದನ್ನು ಸೇರಿಸ್ಬಿಟ್ಟು ಪಲಾವ್ದೆಲೆ 2 ಹಾಕಿದ್ದೀನಿ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಚಿಟಿಕೆ ಅರಿಶಿಣ ಇದನ್ನೆಲ್ಲ ಹಾಕಿಬಿಟ್ಟು ಕುಕ್ಕರ್ನಲ್ಲಿ 7ರಿಂದ 8 ಸೀಟಿ ಬರುವವರೆಗೂ ಬೇಯಿಸೋಕ್ಕಿಡೋಣ. ನೋಡಿ, 7ರಿಂದ 8 ಸೀಟಿ ಆಗಿದೆ. ಕುಕ್ಕರ್ ಆಫ್ ಮಾಡಿಬಿಟ್ಟು ನೋಡ್ತಿದ್ದೀನಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ 7ರಿಂದ 8 ಸೀಟಿ ಆಗಲಿ ಅಂತ ಹೇಳಿದೆ. ಇವಾಗ ಒಂದು ಜಾರ್ನಲ್ಲಿ 2 ಟೊಮೆಟೊನ ತೊಗೊಂಡ್ಬಿಟ್ಟು ನಾನು ಸ್ಮೂತಾಗಿ ಗ್ರೈಂಡ್ ಮಾಡಿ ನಾನು ಈ ರೀತಿ ಪೇಸ್ಟ್ ಮಾಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬಾಣಲಿಲಿ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕಿ ಈ ರೀತಿ ಚಟಪಟ ಬರೋವರೆಗೂ ಹುರಿತಾ ಇದ್ದೀನಿ. ಇವಾಗ ಕಟ್ ಮಾಡಿಟ್ಟಿರುವಂತಹ ಒಂದು ಅನಿಯನ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಎಣ್ಣೆಲಿ ಇದು ಫ್ರೈ ಆಗಬೇಕು. ಇವಾಗ ಇದು ಕಲರ್ ಚೇಂಜ್ ಆಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಆಗಿರುವಂಥ ಇದಕ್ಕೆ ನಾವು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ಜೀರಿಗೆ ಪುಡಿ ಹಾಕಿದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಪೌಡರ್, ಧನಿಯಾ ಪೌಡ್ರ್ ಅಂತಾರಲ್ಲ ಅದು, ಸ್ವಲ್ಪ ಚಿಟಿಕೆ ಅರಿಶಿಣ, ಒಣ ಖಾರದ ಪೌಡರ್ ಮತ್ತು ಗರಂ ಮಸಾಲ 1 ಚಮಚ ಹಾಕಬೇಕು. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಿದೆ. ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿ, ಸ್ವಲ್ಪ ಕರಿಬೇವು, ಇದನ್ನು ಮತ್ತೆ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಾಗ್ತಿದೆ. ಇವಾಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ಕಡಲೆನ ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಏನಂತಾರೆ ಕಾಬೂಲ್ ಚನಾ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ ಆಗಿರುವಂಥ ಸಾದಾ ಚನಾನ ಯೂಸ್ ಮಾಡ್ತಿದ್ದೀನಿ, ಕಡಲೆನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇದು ಎಲ್ಲನೂ ಬೇಯಲಿಕ್ಕೆ ಇಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ನಾನು ಜಸ್ಟ್ 1/4 ಕಿಲೋ ಮಾಡ್ತಿದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಂಡ್ಬಿಟ್ಟು ನೀವು ಕೂಡ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಬೇಯೋವರೆಗೆ ನಾವು ಇದಕ್ಕೆ ಕುಕ್ಕರಲ್ಲಿ ಬೇಯಿಸಿಟ್ಟಿರುವಂತಹ ಕಡಲೆಗೆ ನಾವು ನೀರು ಹಾಕಿದ್ದೀವಲ್ಲ, ಆ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸಪ್ರೇಟಾಗಿ ಯಾವುದೇ ನೀರು ಸೇರಿಸ್ಕೊಂಡಿಲ್ಲ ನಾನು. ಇದನ್ನು ನಾವು ಲೋ ಫ್ಲೇಮಲ್ಲಿನೇ ಕುದಲಿಕ್ಕೆ ಈ ರೀತಿ ಇಡಬೇಕು. ಇದಾಗ್ತಾ ಇದೆ. ಇದು ಸ್ವಲ್ಪ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಬೇಯಲಿ. ಇವಾಗ ನಾನು ತುರಿದಿಟ್ಟಿರುವಂತಹ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಆಗಿದೆ ನೋಡಿ, ಇದು ಕುದಿ ಬರ್ತಾ ಇದೆ. ನಾವು ಮಧ್ಯದಲ್ಲಿ ನಾವು ಸ್ವಲ್ಪ ನೋಡ್ಕೋತಾ ಇರಬೇಕಿದು. ಓಕೆ, ಸ್ಟರ್ನ್ ಮಾಡ್ತಾನೆ ಇರಬೇಕಿದು. ನೋಡಿ, ಇವಾಗ ಆಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಹಾಕಿ ಈ ರೀತಿ ಗಾರ್ನಿಷ್ ಮಾಡಿಟ್ಟಿದ್ದೀನಿ. ಇದು ಸಿಂಪಲ್ ಇದೆ, ಬೇಗ ಆಗುತ್ತೆ. ನೀವೇನಾದರೂ ಈ ರೀತಿ ಟೇಸ್ಟಿ ಚನಾ ಮಸಾಲ ತಿನ್ನಬೇಕಂದ್ರೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಂಡು ತಿನ್ಬಹುದು. ಇನ್ ಕೇಸ್ ನಾವು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಪ್ಲೀಸ್ ಹೇಳಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.